ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವಿನ ನಿವೇಶನ ಮಾಲೀಕತ್ವದ ಜಟಾಪಟಿಗೆ ಪೊಲೀಸರು ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಆದರೆ ಈ ವಿವಾದಕ್ಕೆ ಅಧಿಕಾರಿಗಳ ಎಡವಟ್ಟು ಕಾರಣ ಎಂಬುದು ಇಬ್ಬರ ಬಳಿ ಇರುವ ದಾಖಲೆಗಳಿಂದ ಬಹಿರಂಗವಾಗಿದೆ. ಒಂದೇ ಸೈಟ್ಗೆ ಅಧಿಕಾರಿಗಳು ಎರಡೆರಡು ದಾಖಲೆ ನೀಡಿ ಗೋಲ್ಮಾಲ್ ಎಸಗಿದ್ದು ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗಿದೆ. ಪುಷ್ಪಾ ಅವರ ಬಳಿ ಇರುವ ದಾಖಲೆಗಳು ನಿವೇಶನ ಅವರಿಗೆ ಸೇರಿದೆ ಎಂಬುದನ್ನು ತೋರಿಸ್ತಾ ಇದ್ರೆ, ದೇವರಾಜು ಅವರ ಬಳಿ ಇರುವ ದಾಖಲೆಗಳು ಲಕ್ಷ್ಮಮ್ಮ ಅವರೇ ಜಾಗದ ಮಾಲೀಕರು ಎಂಬುದನ್ನು ಸಾಬೀತುಪಡಿಸ್ತಾ ಇದೆ. ಹೀಗಾಗಿ ಕೋರ್ಟ್ನಲ್ಲಿ ಇದರ ಅಂತಿಮ ತೀರ್ಪು ಹೊರಬೀಳಬೇಕಾಗಿದೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ವಿದ್ಯಾನಗರದಲ್ಲಿ ಇರುವ 40-60 ಅಳತೆಯ ನಿವೇಶನವನ್ನ 29/1/2020 ಪುಷ್ಪಾ ಅವರು ಅಮೆರಿಕದಲ್ಲಿ ವಾಸವಾಗಿರುವ ಗಿರೀಶ್ ಮಹಲಿಂಗಪ್ಪ ಅವರಿಂದ ಖರೀದಿ ಮಾಡಿ ಕಾಂಪೌಂಡ್ ಹಾಕಿದ್ರು. ಈ ಹಿಂದೆ ಅಂದ್ರೆ 1982 ಚಿಕ್ಕೇಗೌಡ ಸನ್ ಆಫ್ ತಿಮ್ಮೇಗೌಡರಿಂದ ಸೈಟ್ ಅನ್ನ ಕೆಪಿ ಶ್ರೀಮತಿ ಪಿ ಮಲ್ಲೇಶ್ ಖರೀದಿ ಮಾಡಿದ್ರು. ಅವರಿಂದ ಕೆಪಿ ಶ್ರೀಮತಿ 2007 ಗಿರೀಶ್ ಮಹಲಿಂಗಪ್ಪ ಖರೀದಿ ಮಾಡಿದ್ರು. 1982 ಇಬ್ಬರ ಹೆಸರಿನ ಮೂಲಕ ಮೂರನೇ ಮಾಲೀಕರಾಗಿ ಪುಷ್ಪಾ ಸೈಟ್ ಖರೀದಿ ಮಾಡಿದ್ರು. 2020 ಲಕ್ಷ್ಮಮ್ಮ ಅವರಿಂದ ಜಿಪಿಎ ಪಡೆದುಕೊಂಡಿರುವ ದೇವರಾಜು ಅವರು ಈ ಸೈಟ್ ನಮಗೆ ಸೇರಿತು ಅಂತ ವಾದ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. 2023 ಪುಷ್ಪಾ ಹಾಗೂ ನಟರಾಜ್ ವಿರುದ್ಧ ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ದೇವರಾಜು ಕೂಡ ದಾವೆ ಹೂಡಿದ್ರು. ದಾವೆ ನಡೆಯುವ ಮುಂಚೆಯೇ 3 ವರ್ಷದಿಂದಲೂ ಯಶ್ ತಾಯಿ ಪುಷ್ಪಾ ನಿವೇಶನದ ಸ್ವಾಧೀನ ಹೊಂದಿದ್ದಾರೆ. ಪುಷ್ಪಾ ಹಾಗೂ ದೇವರಾಜು ಇಬ್ಬರ ಬಳಿಯೂ ನಿವೇಶನ ತಮಗೆ ಸೇರಿತು ಎಂಬ ಬಗ್ಗೆ ದಾಖಲೆಗಳು ಇದ್ದು, ಇದರಲ್ಲಿ ಸ್ಪಷ್ಟವಾಗಿ ಒಂದೇ ಸ್ವತ್ತಿಗೆ ಎರಡೆರಡು ಚೆಕ್ ಬಂದಿ ಇರೋದು ಬಹಿರಂಗವಾಗಿದೆ. ಸೈಟ್ ತನ್ನದು ಎನ್ನುತ್ತಿರುವ ದೇವರಾಜು ಪ್ರಕಾರ ಈ ನಿವೇಶನದ ಪೂರ್ವಕ್ಕೆ ಕಾಳೇಗೌಡರ ಹೊಲ, ಪಶ್ಚಿಮಕ್ಕೆ ಮಂಜೇಲು ಹೊಲ, ಉತ್ತರಕ್ಕೆ ತಮ್ಮದೇ ಜಮೀನು, ದಕ್ಷಿಣಕ್ಕೆ ಇದೇ ಸ್ವತ್ತಿನ ಉಳಿಕೆ ಭೂಮಿ ಎಂದು ನಮೂದಾಗಿದೆ. ಇದೇ ಚೆಕ್ ಬಂದಿ ಆಧರಿಸಿ ದೇವರಾಜು ಕೋರ್ಟ್ನಲ್ಲಿ ಕೇಸು ದಾಖಲಿಸಿದ್ದಾರೆ. ಇದೇ ಸೈಟ್ ಅನ್ನ ಪುಷ್ಪಾ ಅವರು ಖರೀದಿ ಮಾಡುವಾಗ ಇದ್ದ ಚೆಕ್ ಬಂದಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಪುಷ್ಪಾ ಅವರ ಬಳಿ ಇರುವ ದಾಖಲೆ ಪ್ರಕಾರ ಪೂರ್ವಕ್ಕೆ ರುದ್ರೇಗೌಡರ ಸ್ವತ್ತು, ಪಶ್ಚಿಮಕ್ಕೆ ಖರೀದಿದಾರ ಸ್ವತ್ತು. ಈ ಸೈಟ್ ಖರೀದಿ ಮಾಡುವಾಗ ಪಶ್ಚಿಮಕ್ಕೆ ಇರುವ ಮನೆಯನ್ನ ಸ್ವತಃ ಪುಷ್ಪಾ ಖರೀದಿ ಮಾಡಿದ್ದಾರೆ. ಉತ್ತರಕ್ಕೆ ಬೇರೆಯವರ ನಿವೇಶನ, ದಕ್ಷಿಣಕ್ಕೆ ರಸ್ತೆ ಇರುವುದು ಚೆಕ್ ಬಂದಿಯಲ್ಲಿ ನಮೂದಾಗಿದೆ. ಆದ್ರೆ ದೇವರಾಜು ಅವರ ಚೆಕ್ ಬಂದಿಯಲ್ಲಿ ದಕ್ಷಿಣಕ್ಕೆ ರಸ್ತೆಯೇ ಇಲ್ಲ. ಹಾಗಾಗಿ ಒಂದೇ ನಿವೇಶನಕ್ಕೆ ಎರಡೆರಡು ರೀತಿಯ ಸರ್ವೆ ನಂಬರ್, ಖಾತೆ ನಂಬರ್ ಹಾಗೂ ಪ್ರತ್ಯೇಕ ಈ ಸ್ವತ್ತು ಮಾಡಿ ಗೋಲ್ಮಾಲ್ ಮಾಡಿರೋದ್ರಿಂದ ಎರಡೂ ಕಡೆಯವರು ಸ್ವತ್ತು ನಮ್ಮದೆಂದು ಹಕ್ಕು ಮಂಡಿಸ್ತಾ ಇದ್ದು, ಯಶ್ ತಾಯಿ ಪುಷ್ಪಾ ಮೋಸ ಹೋಗಿದ್ದಾರೆ ಎಂದು ದೇವರಾಜು ಹೇಳ್ತಿದ್ದಾರೆ. 1982 ಸುಮಾರು 44 ವರ್ಷ ಕಾಣದಾಗಿದ್ದ ಲಕ್ಷ್ಮಮ್ಮ ದಿಢೀರ್ ಹೇಗ್ ಬಂದ್ರು? ಈ ಸೈಟ್ ಅನ್ನ 1982 ಕೆಪಿ ಶ್ರೀಮತಿ ಎಂಬುವರು ಖರೀದಿ ಮಾಡಿದ್ದಾರೆ. ಶ್ರೀಮತಿ ಅವರು ಸುಮಾರು 23 ವರ್ಷಗಳ ಕಾಲ ಸೈಟ್ ಮಾಲೀಕರಾಗಿದ್ರು. ಆಗ ಯಾರು ತಕರಾರು ಮಾಡಿರಲಿಲ್ಲ. ಅದಾದ ಬಳಿಕ 2007 ಗಿರೀಶ್ ಮಹಲಿಂಗಪ್ಪ ಅವರು ಇದೇ ಖರೀದಿ ಮಾಡಿದ್ದು. ಗಿರೀಶ್ 13 ವರ್ಷಗಳು ಅಂದ್ರೆ 2026 ಈ ಸೈಟ್ ಅನ್ನ ಒಡೆತನ ಹೊಂದಿದ್ರು. 2020 ನಾನು ಖರೀದಿ ಮಾಡಿದ್ದು ಸೈಟ್ ನನ್ನ ಸ್ವಾಧೀನದಲ್ಲಿ ಇದೆ. ಬರೋಬ್ಬರಿ 44 ವರ್ಷಗಳ ಇಲ್ಲದ ವ್ಯಾಜ್ಯ ಈಗ ಏಕೆ ಬಂತು ಅಂತ ಪುಷ್ಪಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಶ್ ಅವರ ಹೆಸರು ಹಾಳು ಮಾಡಲು ಷಡ್ಯಂತ್ರ ನಡೆಸಿದ್ದಾರೆ. ದೇವರಾಜು ಅವರ ಸೈಟ್ ಇದಾಗಿದ್ರೆ ಅಧಿಕಾರಿಗಳ ಮೋಸ ಮಾಡಿದ್ದಾರಾ ಅಥವಾ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮೋಸ ನಡೆದಿದ್ಯಾ, ಇಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎರಡೆರಡು ದಾಖಲೆ ಮಾಡಿ ಮೋಸ ಮಾಡಿದ್ದಾರಾ? ನಮ್ಮ ವಕೀಲರು ಎಲ್ಲವನ್ನ ಕೂಡ ನೋಡಿಯೇ ನಿವೇಶನ ಖರೀದಿ ಮಾಡಿದ್ದಾರೆ. ಈ ಸೈಟ್ ತಮ್ಮದು, ಎಲ್ಲ ದಾಖಲೆ ನಮ್ಮ ಬಳಿ ಇದೆ ಎಂಬುದು ಪುಷ್ಪಾ ಅವರ ವಾದವಾಗಿದೆ. ಒಟ್ನಲ್ಲಿ ಇಬ್ಬರ ಬಳಿ ಇರುವಂತಹ ದಾಖಲೆಗಳನ್ನ ಪರಿಶೀಲಿಸಿದಾಗ ಅಧಿಕಾರಿಗಳು ಮಾಡಿರುವ ಎಡವಟ್ಟು ಸ್ಪಷ್ಟವಾಗಿ ಕಾಣುತ್ತೆ. ಈ ಸ್ವತ್ತು ಮಾಡಬೇಕಾದ್ರೆ ಪಿಡಿಒ ಅಥವಾ ಕಾರ್ಯದರ್ಶಿ ಸ್ಥಳಕ್ಕೆ ಬಂದು ಮಹಜರು ನಡೆಸಬೇಕಾಗಿತ್ತು. ಆದ್ರೆ ಇದ್ಯಾವುದನ್ನು ಮಾಡದೆ ಕಚೇರಿಯಲ್ಲೇ ಕುಳಿತು ಇಬ್ಬಿಬ್ಬರಿಗೆ ಖಾತೆ, ಸರ್ವೆ ನಂಬರ್, ಈ ಸ್ವತ್ತು ಮಾಡಿಕೊಟ್ಟಿರೋದು ಅಧಿಕಾರಿಗಳ ಲೋಪವಾಗಿದೆ. ಈ ಬಗ್ಗೆ ನ್ಯಾಯಾಲಯ ನೀಡುವ ತೀರ್ಪು ಅಂತಿಮವಾಗಿದ್ದು ನಿವೇಶನ ಯಾರಿಗೆ ಸೇರಿದೆ ಎಂಬುದು ತಿಳಿದು ಬರಲಿದೆ.